ನಮಸ್ಕಾರ ವೀಕ್ಷಕರೇ, ಇವತ್ತು ಸಹ ಒಂದು ಚಿಕ್ಕ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀವಿ. ಏನಂತಂದರೆ, ನಾವು ಮನೆಯಲ್ಲಿ ಏನಾದರೂ ಹಾಲನ್ನು ನಾವು ಕಾಯಲಿಕ್ಕೆ ಇಟ್ಟರೆ ಅದು ಏನಾಗ್ತದೆ ಅಂತಂದರೆ ಎಷ್ಟೆಷ್ಟು ಶಾಖ ಕೊಡ್ತಾ ಹೋಗ್ತೀವಿ, ಹಾಗೆ ಅದು ಮೇಲೆ ಬಂದು ಹೋಗ್ತಾ ಹೊರಗಡೆ ಬಿದ್ದು ಬಿಡುತ್ತೆ. ಅದೇ ನಾವು ನೀರನ್ನು ಕಾಯಲಿಕ್ಕೆ ಇಟ್ಟು ಅದಕ್ಕೆ ಉಷ್ಣ ಕೊಟ್ಕೋತಾ ಬಂದಾಗ ಅದು ಉಕ್ಕಿ ಬೀಳೋದಿಲ್ಲ. ಯಾಕೆ ಈ ಥರ ಆಗುತ್ತೆ? ಹಾಲಾದರೆ ಉಕ್ಕಿ ಬೀಳುತ್ತೆ, ನೀರಾದರೆ ಯಾಕೆ ಉಕ್ಕಿ ಬೀಳೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಏನಂತಂದ್ರೆ, ಮೊದಲನೇದಾಗಿ ಹೇಳೋದೇನಂತಂದ್ರೆ, ನೀರನ್ನು ಕಾಯಿಸಿದಾಗ ಅಥವಾ ಅದಕ್ಕೆ ಶಾಖವನ್ನು ಕೊಡ್ತಾ ಹೋದಂಥ ಉಷ್ಣ ಅಥವಾ ಶಾಖವನ್ನು ಕೊಡ್ತಾ ಹೋದಂಥ ಸಮಯದಲ್ಲಿ ಏನಾಗ್ತದೆ, ನೀರು ಕಾದು ಕಾದು ಅದರಿಂದ ಬರ್ತಕ್ಕಂಥ ಆವಿ ಏನಾಗ್ತದೆ, ಗಾಳಿಯಲ್ಲಿ ಹೊರಗಡೆ ಹೋಗಿಬಿಡ್ತದೆ. ಈ ರೀತಿಯಾಗಿ ನೀರು ಅದಕ್ಕೆ ಶಾಖ ಕೊಟ್ಟಾಗ ಕುದಿಲಿಕ್ಕೆ ಪ್ರಾರಂಭ ಆಗ್ತದೆ ಅಂತ. ಅದೇ ನಾವು ಹಾಲನ್ನು ತೆಗೆದುಕೊಂಡಾಗ ಹಾಲಿನಲ್ಲೂ ಸಹ ನೀರು ಮಿಶ್ರಣ ಇರುತ್ತೆ. ಆ ನೀರು ಸಹ ಏನ್ ಮಾಡ್ತದೆ ಅಂತಂದ್ರೆ, ಶಾಖವನ್ನು ಕೊಟ್ಟಂತ ಸಮಯದಲ್ಲಿ ಅದು ಸಹ ನಮಗೆ ಕುದಿತದೆ. ಕುದಿತಾ ಕುದಿತಾ ಅದರ ಆವಿನೂ ಸಹ ಹೊರಗಡೆ ಹೋಗ್ಬೇಕಾಗ್ತದೆ. ಅಂತ ಸಮಯದಲ್ಲಿ ನಮ್ಮ ಕೆನೆ, ಈ ಹಾಲಿನ ಕೆನೆ ಏನ್ ಬರುತ್ತೆ, ಆ ಆವಿಯನ್ನ ತಡೆಗಟ್ತದೆ ಹೋಗೋದನ್ನ. ಅಂತ ಸಮಯಕ್ಕೆ ಈ ಒಂದು ಆವಿ ಏನಿರ್ತದೆ ಅದು ಕೆನೆಯನ್ನ ಮೇಲ್ಗಡೆ ತಳ್ಳಿ ಅದನ್ನ ಚೆಲ್ಬಿಟ್ಟು ಹೊರಗಡೆ ಹೋಗ್ತದೆ. ಅದಕ್ಕೆ ಹಾಲು ಹೋಗ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಅದೇ ರೀತಿಯಾದಂತಹ ಮತ್ತೆ ಒಂದು ಹೊಸದಂತ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೆ ಧನ್ಯವಾದಗಳು.